ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ KE ಅವರ ಕಡೆಯಿಂದ ನಿನ್ನೆ ಬಂದಿರುವಂಥ ಒಂದು ನೋಟಿಫಿಕೇಶನ್ ಏನಂತಂದರೆ UGCET ಆನ್ಲೈನ್ ಅರ್ಜಿ ಮತ್ತು ವೆರಿಫಿಕೇಷನ್ ಮಾಡ್ಯೂಲನ್ನು ಏನು ರಿಲೀಸ್ ಮಾಡಿದ್ದಾರೆ ಅದು 20ನೇ ತಾರೀಕು ಅಂದರೆ ಇವತ್ತು ಲಾಸ್ಟ್ ಡೇಟ್ ಆಗಿತ್ತು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ. ಆದರೆ ಈ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡುವಂತಹ ಒಂದು ಲಿಂಕನ್ನು ಕೊನೆಯ ದಿನಾಂಕವನ್ನು 23ನೇ ತಾರೀಕಿನವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಲಾಗಿದೆ. 23rd ಆಫ್ ಫೆಬ್ರವರಿ ಈವ್ನಿಂಗ್ 5 o'clockವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ 26ನೇ ತಾರೀಕಿನವರೆಗೂ ಕೂಡ ಟೈಮನ್ನು ಕೊಟ್ಟಿದ್ದಾರೆ. ಪದೇ ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ತಿಳ್ಕೊಳ್ಳಿ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ. ನೀವು ನೀಟ್ ಎಕ್ಸಾಮನ್ನು ಅಷ್ಟೇ ಕಾನ್ಸಂಟ್ರೇಷನ್ ಮಾಡ್ತಾ ಇರಬಹುದು, ಆದರೆ KCET ಫಾರ್ಮನ್ನು ಫಿಲ್ ಮಾಡೋದು ಕಂಪಲ್ಸರಿ. ಸೊ ಇದು ಕಂಪಲ್ಸರಿ ಆಗಿರ್ತದೆ. ಆದ್ದರಿಂದ ಕಂಪಲ್ಸರಿಯಾಗಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕಲೇಬೇಕೀಗ. ನೀವು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಅಂದರೆ ಅದಕ್ಕೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಯಾರಿಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅವರಿಗೆ ತಿಳಿಸ್ಕೊಡಿ. ಯಾರದ್ದು ಕೂಡ ಲಾಸ್ ಆಗೋದು ಬೇಡ. ಸೊ 23ನೇ ತಾರೀಕು ಅಂದರೆ ಇನ್ನೂ 3 ದಿವಸ ಟೈಮನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ದುಡ್ಡನ್ನು ಪೇ ಮಾಡೋದಕ್ಕೆ, ಫೀಸನ್ನು ಪೇ ಮಾಡೋದಕ್ಕೆ 26ನೇ ತಾರೀಕಿನವರೆಗೂ ಎಕ್ಸ್ಟೆಂಡ್ ಮಾಡಲಾಗಿದೆ. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.